ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟೀಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟೀಸಿಗೆ ಫಾರ್ಮುಲಾ A/I ಇಂಟು 1 + I ಹೋಲ್ ಟು ದ ಪವರ್ ಆಫ್ n-1. ಇಲ್ಲಿ A ಅಂತಂದರೆ ಆ್ಯನ್ಯುಟಿ, I ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್, N ಅಂತಂದರೆ ನಂಬರ್ ಆಫ್ ಇಯರ್ಸ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನಿಟೀಸ್. ಫಸ್ಟ್ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಆ್ಯನ್ಯುಟಿ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ನೋಡಿ, ನೀವು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನು ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ, ಒಂದು ಸರ್ಟೇನ್ ಅಮೌಂಟ್, ಫಾರ್ ಎಕ್ಸಾಂಪಲ್ ಒಂದು 5,000 ರೂಪಾಯಿ ನೀವು ಬ್ಯಾಂಕಲ್ಲಿ ಇಟ್ಟರೆ 5 ವರ್ಷ ಆದಮೇಲೆ ಎಷ್ಟು ಅಮೌಂಟ್ ಬಡ್ಡಿ ಸೇರಿಸಿ ಎಷ್ಟು ಅಮೌಂಟ್ ನಿಮಗೆ ರಿಟರ್ನ್ ಸಿಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋದು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್ ಅಂತಂದರೆ ನೀವು ಸಿಂಗಲ್ ಪೇಮೆಂಟ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಪ್ರತಿ ವರ್ಷ ಅಮೌಂಟನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಪ್ರತಿ ವರ್ಷ 1,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಹೋಗ್ತೀರಾ. ಒಂದು 5 ವರ್ಷನೂ 1,000 ಡೆಪಾಸಿಟ್ ಮಾಡ್ತೀರಾ. 5 ವರ್ಷ ಆದಮೇಲೆ ಬಡ್ಡಿ ಸೇರಿಸಿ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡುವಂಥದ್ದೇ ಆ್ಯನ್ಯುಟೀಸ್. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಸಿಂಗಲ್ ಪೇಮೆಂಟ್, ಒಂದೇ ಸತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಬಟ್ ಆ್ಯನ್ಯುಟೀಸ್ನಲ್ಲಿ ಸೀರೀಸ್ ಆಫ್ ಪೇಮೆಂಟ್ ಅಂತಂದರೆ ಪ್ರತಿ ವರ್ಷನೂ ಅಮೌಂಟನ್ನು ಇಡ್ತಾ ಹೋಗ್ತೀರಾ. ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಫೈಂಡ್ ದ ಅಮೌಂಟ್ ಆಫ್ ಆ್ಯನ್ಯುಟಿ ಆಫ್ ₹4,000 per annum ಫಾರ್ 10 years at 10% per annum ಕಾಂಪೌಂಡೆಡ್ ಆ್ಯನ್ಯುವಲಿ. ಒಂದು ವೇಳೆ ನೀವು 4,000 ರೂಪಾಯಿ ಪ್ರತಿ ವರ್ಷ ಡೆಪಾಸಿಟ್ ಮಾಡಿದ್ರೆ, 10 ವರ್ಷ ಡೆಪಾಸಿಟ್ ಮಾಡಿದ್ರೆ 10% ನಿಮಗೆ ಏನಾದರೂ ಬಡ್ಡಿ ಸಿಕ್ಕಿದ್ರೆ 10 ವರ್ಷ ಆದಮೇಲೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನೋಡಿ, ನೀವು ಇಟ್ಟಿರುವಂಥ ಅಮೌಂಟ್ ಎಷ್ಟಾಗಿರುತ್ತೆ, ವರ್ಷಕ್ಕೆ 4,000 ರೂಪಾಯಿ ಅಂತಂದರೆ 10 ವರ್ಷಕ್ಕೆ 40,000 ರೂಪಾಯಿ ಆಗಿರುತ್ತೆ. ಸೊ ನಿಮ್ಮ ಆನ್ಸರ್ 40,000ಕ್ಕಿಂತ ಜಾಸ್ತಿ ಬರಬೇಕು. ಯಾಕೆ ಅಂತಂದರೆ ವರ್ಷಕ್ಕೆ 4,000 ಇಡ್ತಿದ್ದೀರಾ, 10 ವರ್ಷ ದುಡ್ಡು ಇಡ್ತಿದ್ದೀರಾ. ಅಲ್ಲಿಗೆ 14 40,000 ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟ್. ಎಷ್ಟು ರಿಟರ್ನ್ ಸಿಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋದೇ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟೀಸ್. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಇಲ್ಲಿ ಫಾರ್ಮುಲಾ ಏನು, A=A/I ಇಂಟು 1 + I ಹೋಲ್ ಟು ದ ಪವರ್ ಆಫ್ n-1. A ಅಂತಂದರೆ ಆ್ಯನ್ಯುಟಿ ಅಮೌಂಟ್, ಪ್ರತಿ ವರ್ಷ ಇಡ್ತಿರೋಂಥ ಅಮೌಂಟ್ ಎಷ್ಟು, 4,000. ನೆಕ್ಸ್ಟ್ ನಮಗೆ ಬೇಕಾಗಿರೋದು I ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಕ್ವಶನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ಕೊಟ್ಟಿದ್ದಾರೆ. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ /100 ಮಾಡಿ ಬರ್ಕೊಳ್ಬೇಕು. 10/100 ಮಾಡಿದಾಗ 0.10 ಆಗುತ್ತೆ. ದೆನ್ N ಅಂತಂದರೆ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷಕ್ಕೆ ದುಡ್ಡನ್ನು ಇಡ್ತಾ ಇದ್ದಾರೆ, 10 ವರ್ಷಕ್ಕೆ ದುಡ್ಡನ್ನು ಇಡ್ತಾ ಇದ್ದಾರೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸಿಗುತ್ತೆ. ಫಾರ್ಮುಲಾ A/I ಇಂಟು 1 + I ಹೋಲ್ ಟು ದ ಪವರ್ ಆಫ್ n-1. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ 10 ವರ್ಷ ಆದಮೇಲೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ A ಅಂತಂದರೆ ಆ್ಯನ್ಯುಟಿ ಅಮೌಂಟ್ 4,000 /I ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.10 ಇಂಟು 1 + I ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.10 ಟು ದ ಪವರ್ ಆಫ್ n ಅಂತಂದರೆ ನಂಬರ್ ಆಫ್ ಇಯರ್ಸ್ 10-1. 10-1 ಅಲ್ಲ, ನಾವು ಪವರ್ ಫೈಂಡ್ ಔಟ್ ಮಾಡಿಕೊಂಡು ಬಂದಿರೋ ಆನ್ಸರಲ್ಲಿ 1ಅನ್ನು ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಪ್ರೊಸೀಜರ್ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ 4,000 /I 4,000 /0.10 ಅಲ್ಲಿಗೆ 40,000 ಆಗುತ್ತೆ. ಇಂಟು 1 + 0.10 1 + 0.10 ಮಾಡಿದಾಗ ಬರೋಂಥ ಆನ್ಸರ್ 1.10 ಆಗುತ್ತೆ. 1.10 ಟು ದ ಪವರ್ ಆಫ್ 10-1. ನೆಕ್ಸ್ಟ್ ಸ್ಟೆಪ್ನಲ್ಲಿ 40,000 ಇಂಟು 1.10 ಟು ದ ಪವರ್ ಆಫ್ 10 ಟೈಮ್ಸ್ ಮಾಡಬೇಕು. 1.10 ಟು ದ ಪವರ್ ಆಫ್ 10 ಟೈಮ್ಸ್ ಅಂತಂದರೆ ಇಂಟು 10 ಮಾಡೋದಲ್ಲ, 1.10ನ 10 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಅದು ಹೇಗೆ ಮಾಡಬೇಕು, 1.10 ಕ್ಯಾಲ್ಸಿಯಲ್ಲಿ 1 ಟೈಮ್ ಇಂಟು ಬಟನ್, ಇಲ್ಲಿ ಪವರ್ ಎಷ್ಟಿದೆಯೋ ಅದಕ್ಕಿಂತ ಒಂದು ಕಮ್ಮಿ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಪವರ್ 10 ಇದ್ದಾಗ 9 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. ಪವರ್ 5 ಇದ್ದರೆ 4 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. ಬಟ್ ಇಂಟು ಹೊಡ್ಕೊಂಡಿರ್ಬೇಕಾದ್ರೆ ನೀವು ಮರೀಲಿಕ್ಕಿಲ್ಲ. 1.10 1 ಟೈಮ್ ಇಂಟು ಬಟನ್ ಪ್ರೆಸ್ ಮಾಡಬೇಕು. ಪವರ್ 10 ಇದೆ, 9 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಟೋಟಲ್ ಆಗಿ ಗ್ರ್ಯಾಂಡ್ ಟೋಟಲ್ ನೋಡಿ, ನೀವು 9 ಅಂತ ನೆನ್ಪಿಟ್ಕೊಳ್ಬೇಕು ಅಂತಿಲ್ಲ. ಇಲ್ಲಿ 10 ಅಂದರೆ ಗ್ರ್ಯಾಂಡ್ ಟೋಟಲ್ 11 ಬರೋ ತನಕ ನೀವು ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. ಗ್ರ್ಯಾಂಡ್ ಟೋಟಲ್ 11 ಅಂತಂದರೆ ಎಷ್ಟು ಬರುತ್ತೆ ನೋಡಿ, ಇಲ್ಲಿ GT ಏನು ಬರ್ತಿರುತ್ತಲ್ಲ, ಇದು ಗ್ರ್ಯಾಂಡ್ ಟೋಟಲ್ 2.593 ಆನ್ಸರ್ ಬರುತ್ತೆ. 5,937 ಬಂದಿರೋದ್ರಿಂದ 2.5934 ಬೇಕಾದರೂ ಮಾಡ್ಕೊಳ್ಬೋದು, ಅಥವಾ ಅಷ್ಟೇ ಬೇಕಾದರೂ ಬರ್ಕೊಳ್ಬೋದು. 2.593 ಇದೆ ಇಲ್ಲಿ ನೋಡಿ. ಪಾಯಿಂಟ್ ಆದಮೇಲೆ
4ನೇ ಡಿಜಿಟ್ ಏನಿದೆ ಅಂತ ನೋಡಬೇಕು. 4ನೇ ಡಿಜಿಟ್ 1 2 3 4 ಬಂದರೆ 593ನೇ ಬರೀರಿ. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಪಾಯಿಂಟ್ ಆದಮೇಲೆ 4ನೇ ಡಿಜಿಟ್ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಒಂದನ್ನು ಆ್ಯಡ್ ಮಾಡಿ ಬರೆಯೋದು. 593 ಇರೋದು 594 ಆಗುತ್ತೆ. -1 ಎಲ್ಲಿಂದ ಬಂತು? ಫಾರ್ಮುಲಾದಲ್ಲೇ ಇರೋದು. ನೆಕ್ಸ್ಟ್ ಸ್ಟೆಪ್ನಲ್ಲಿ 40,000 ಇಂಟು 2.593 594 - 1 2.594 -1 ಮಾಡಿದಾಗ ಬರುವಂಥ ಆನ್ಸರ್ 1.594. ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ ಫೈನಲ್ ಆನ್ಸರ್ ಸಿಗುತ್ತೆ. 40,000 ಇಂಟು 1.594 ಮಾಡಿದಾಗ ಬರುವಂಥ ಆನ್ಸರ್ 63,760. ಸೊ ಈ ಥರದಲ್ಲಿ ಆ್ಯನ್ಯುಟೀಸ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.